ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಅದೇ ರೀತಿಯಾಗಿ ಭಾರತದ ನಂಬರ್ 1 ಆನ್ಲೈನ್ ಕ್ಲಾಸ್ ರೂಮ್ ಆಗಿರುವಂತಹ ಅನ್ಅಕಾಡೆಮಿಯಲ್ಲಿಯೂ ಕೂಡ ನಾನು ವೆರಿಫೈಡ್ ಎಜುಕೇಟರ್ ಆಗಿದ್ದೀನಿ. ಸೊ ನಿಮಗೆ ನಾನು ಹೇಳಿರುವ ಹಾಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಇನ್ನೊಂದು ವಿಡಿಯೋವನ್ನು ಇವತ್ತಿನ ಭಾಗದಲ್ಲಿ ಕೊಡ್ತಾ ಇದ್ದೀನಿ. EVSಗೆ ಸಂಬಂಧಪಟ್ಟಂತೆ ನಿಮ್ಮ ಈ ಒಂದು TET ಎಕ್ಸಾಮ್ನ EVSಗೆ ಸಂಬಂಧಪಟ್ಟಂತೆ 60 ಪ್ರಮುಖವಾದಂಥ ಪ್ರಶ್ನೆಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಆದಷ್ಟು ಇದೇ ರೀತಿಯಲ್ಲಿ ನಿಮಗೆ ಪ್ರಿಪ್ರೇಷನ್ ಮಾಡಿ ಕೊಡಿಸ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಭಾಗದ 60 ಪ್ರಮುಖವಾದ EVS ಕ್ವಶನ್ಸ್ಗಳನ್ನು TETಗೆ ಸಂಬಂಧಪಟ್ಟಂತೆ. ಓಕೆ, ಫಸ್ಟಿಗೆ ಸ್ವಲ್ಪ ಒನ್ ಲೈನರ್ಗಳು ಇದೆ, ಅದನ್ನು ನೋಡ್ಕೊಳ್ಳೋಣ. ಪ್ರಾಜೆಕ್ಟ್ ಟೈಗರ್ ಕಾರ್ಯಕ್ರಮವನ್ನು ಭಾರತದಲ್ಲಿ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ? ಸರಿಯಾದ ಉತ್ತರ 1973. ನಕ್ಷತ್ರ ಪುಂಜದ ಬಣ್ಣವು ಡ್ಯಾಶ್ ಮೇಲೆ ಅವಲಂಬಿತವಾಗಿರುತ್ತೆ. ನಕ್ಷತ್ರಗಳು ಹೊಂದುವಂತಹ ಆ ತಾಪಮಾನ ಇದೆಯಲ್ಲ, ತಾಪಮಾನಕ್ಕೆ ಅನುಗುಣವಾಗಿ ನಕ್ಷತ್ರಗಳು ತಮ್ಮ ಬಣ್ಣವನ್ನು ಪಡೆದುಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ನಮ್ಮ ಪರಿಸರದಲ್ಲಿ ಯಾವ ಅನಿಲವು ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ, ಅಂದರೆ ಅತಿ ಹೆಚ್ಚಾಗಿ ನೋಡಬಹುದಾದ ಅನಿಲ ಯಾವುದು ಅಂತ ಕೇಳಿದರೆ ನೈಟ್ರೋಜನ್ ಅಥವಾ ಸಾರಜನಕ. ಎರಡನೇದಂತ ಹೇಳಬೇಕಂದ್ರೆ ಆಕ್ಸಿಜನ್ ಅಂತ ಅಥವಾ ಆಮ್ಲಜನಕ ಅಂತ ಹೇಳ್ಬೋದು. ನಮ್ಮ ದೇಶದಲ್ಲಿ ಅರಣ್ಯ ಉತ್ಸವ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಜುಲೈ 1ರಂದು ಅಥವಾ ವಿಶ್ವ ಪರಿಸರ ದಿನ ಅಂತ ಕೂಡ ಹೇಳ್ಬೋದು. ವನ್ಯಜೀವಿ ವೀಕ್ ಅಥವಾ ವಾರವನ್ನು ಯಾವಾಗ ಆಚರಿಸಲಾಗುತ್ತೆ? 1 ಅಕ್ಟೋಬರ್ನಿಂದ 7 ಅಕ್ಟೋಬರ್ವರೆಗೆ ಆಚರಣೆ ಮಾಡ್ತೀವಿ. ಯಾವುದರಲ್ಲಿ ವೇಗ ತುಂಬಾ ಗರಿಷ್ಠ ಆಗಿರುತ್ತೆ ಅಂತ ಹೇಳಬೇಕಂದ್ರೆ ಬೆಳಕು. ಯಾವುದರ ವೇಗ ಭಾಳ ಗರಿಷ್ಠ ಆಗಿರುತ್ತೆ ಅಂದರೆ ಬೆಳಕಿನ ವೇಗ ಗರಿಷ್ಠ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ವಾತಾವರಣದಲ್ಲಿ ಸಾರಜನಕದ ಅನಿಲದ ಶೇಕಡಾವಾರು ಎಷ್ಟು ಅಂತ? 78.09% ಅಂತ ಹೇಳ್ಬೋದು. ಪ್ರಕೃತಿಯ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಅಂದರೆ ಯಾವ ರೀತಿಯಾದಂಥ ಒಂದು ಅಂಶಗಳು ಪ್ರಕೃತಿಯ ಸಂರಕ್ಷಣೆಗೆ ಹೆಲ್ಪ್ ಮಾಡುತ್ತೆ ಅಂದರೆ ನೆಡುತೋಪು, ಮರಗಿಡಗಳ ರಕ್ಷಣೆ, ಸಾರ್ವಜನಿಕ ಪ್ರದೇಶಗಳನ್ನು ಸ್ವಚ್ಛಗೊಳಿಸೋದು. ಈ ರೀತಿಯಾಗಿ ಪ್ರಕೃತಿಯ ಸಂರಕ್ಷಣೆಯನ್ನು ನಾವು ಮಾಡ್ಬೋದು. ಹಗಲು ರಾತ್ರಿಗೆ ಮುಖ್ಯ ಕಾರಣ ಏನು? ಭೂಮಿಯು ತನ್ನದೇ ಆದ ಕಕ್ಷದ ಸುತ್ತೋದ್ರಿಂದ ಹಗಲು ಮತ್ತು ರಾತ್ರಿ ಉಂಟಾಗತ್ತೆ. ಅದೇ ರೀತಿಯಾಗಿ ಈ ಋತುಮಾನಗಳು ಆಗುತ್ತೆ ನೋಡಿ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ. ಅದು ಯಾವಾಗ ಉಂಟಾಗತ್ತೆ ಅಂದರೆ ಭೂಮಿಯು ಸೂರ್ಯನ ಸುತ್ತೋದ್ರಿಂದ ಈ ಒಂದು ಋತುಮಾನಗಳು ಬದಲಾವಣೆ ಆದರೆ ಭೂಮಿಯು ತನ್ನದೇ ಆದ ಕಕ್ಷದ ಸುತ್ತೋದ್ರಿಂದ ಹಗಲು ಮತ್ತು ರಾತ್ರಿ ಉಂಟಾಗತ್ತೆ ಅಂತ ಹೇಳ್ಬೋದು. ಚಿಪ್ಕೋ ಚಳವಳಿ ಯಾರ ನಾಯಕತ್ವದಲ್ಲಿ ನಡೆಯಿತು ಅಂತ ಹೇಳಬೇಕಂದ್ರೆ ಸುಂದರ್ಲಾಲ್ ಬಹುಗುಣ ಅವರ ನಾಯಕತ್ವದಲ್ಲಿ ನಡೆಯಿತು. ನ್ಯೂಕ್ಲಿಯರ್ ಕುಟುಂಬ ಏನನ್ನು ಸೂಚಿಸುತ್ತೆ ಅಂತ ಇಲ್ಲಿ ಪ್ರಶ್ನೆ. ನ್ಯೂಕ್ಲಿಯರ್ ಫ್ಯಾಮಿಲಿ ರೆಫರ್ಸ್ ಟು ಅಂತ. 1950ರ ನಂತರ ಜನಿಸಿದ ಯಾವುದೇ ಕುಟುಂಬ? ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರನ್ನು ಹೇಳಿಬಿಡ್ತೀನಿ, ಏಕೆಂದರೆ ಬಹಳಷ್ಟು ಕ್ವಶನ್ಸ್ಗಳು ಇದೆ. ಇಲ್ಲಿ ಸರಿಯಾದ ಉತ್ತರ ಕುಟುಂಬವು ಪೋಷಕರು ಮತ್ತು ಅವರ ಮಕ್ಕಳನ್ನು ಒಳಗೊಂಡಿದ್ರೆ, ಅಂದರೆ ಫ್ಯಾಮಿಲಿ ಇನ್ಕ್ಲೂಡ್ಸ್ ಪೇರೆಂಟ್ಸ್ ಆ್ಯಂಡ್ ದೇರ್ ಚಿಲ್ಡ್ರನ್, ಅಂದರೆ ಅಂತಹ ಒಂದು ಕುಟುಂಬವನ್ನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಮೊಣಕೈ ಮತ್ತು ಮೊಣಕಾಲು ಕೀಲುಗಳಲ್ಲಿ ಮೂಳೆಗಳು ಚಲಿಸ್ಬೋದು, ಅಂದರೆ ಯಾವ ಡೈರೆಕ್ಷನ್ನಲ್ಲಿ ಈ ಒಂದು ಮೊಣಕೈ ಮತ್ತು ಮೊಣಕಾಲು ಚಲಿಸ್ಬೋದು ಅಂತ? ಅಂದರೆ ಇನ್ ಎಲ್ಬೋ ಆ್ಯಂಡ್ ನೀ ಜಾಯಿಂಟ್ಸ್ ದ ಬೋನ್ಸ್ ಕ್ಯಾನ್ ಮೂವ್ ಇನ್. ಓಕೆ, ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಒನ್ ಡೈರೆಕ್ಷನ್ ಅಂತ ಹೇಳ್ಬೋದು, ಅಥವಾ ಒಂದು ನಿರ್ದೇಶನಗಳಲ್ಲಿ ಅಥವಾ ಒಂದೇ ದಿಕ್ಕಿನಲ್ಲಿ ಅದು ಏನು ಮಾಡ್ಬೋದು? ಚಲಿಸಬಹುದು. ಒನ್ ಡೈರೆಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಸಸ್ಯದ ಯಾವ ಭಾಗವು ನೀರನ್ನು ಆವಿಯಾಗಿಸುತ್ತೆ? ವಿಚ್ ಪಾರ್ಟ್ ಆಫ್ ಪ್ಲ್ಯಾಂಟ್ ಇವ್ಯಾಪೊರೇಟ್ಸ್ ವಾಟರ್ ಅಂತ ಇದೆ. ಸ್ಟೊಮಾಟಾ. ಆಮೇಲೆ ಸ್ಟೊಮಾಟಾ ಇದೆಯಲ್ಲ, ಅದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸಸ್ಯದ ಈ ಒಂದು ಭಾಗ ನೀರನ್ನು ಇವ್ಯಾಪೊರೇಟ್ ಮಾಡುತ್ತೆ. ವಿಶ್ವದಲ್ಲಿ ಗರಿಷ್ಠ ಸಂಖ್ಯೆಯ ಕೊಳವೆ ಬಾವಿಗಳನ್ನು ಹೊಂದಿರುವ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಟ್ಯೂಬ್ ವೆಲ್ ಇನ್ ದ ವರ್ಲ್ಡ್ ಅಂತ ಹೇಳಿದರೆ ಸರಿಯಾದ ಉತ್ತರ ಇಂಡಿಯಾ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯಕಾರಕ ಅಲ್ಲ? ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆ್ಯನ್ ಏರ್ ಪೊಲ್ಯೂಟೆಂಟ್ ಅಂತ ಹೇಳ್ಬೋದು. ಯಾವುದು ಅಲ್ಲ ಅಂತ ಹೇಳಬೇಕಂದ್ರೆ ಸಾರಜನಕ ಅನಿಲ. ಯಾಕಂದರೆ ನಮ್ಮ ವಾತಾವರಣದಲ್ಲಿ ಅತಿ ಹೇರಳವಾಗಿರುವ ಅನಿಲ ಸಾರಜನಕ ಆಗುತ್ತೆ. ಅದೇ ಪೊಲ್ಯೂಟೆಂಟ್ ಆಗಿದ್ರೆ ನಾವು ಯಾರೂ ಬದುಕ್ತಾ ಇರಲಿಲ್ಲ.
ಸೊ ಅದಕ್ಕೆ ಇಲ್ಲಿ ಇದು ಯಾವುದು ವಾಯು ಮಾಲಿನ್ಯಕಾರಕ ಅಲ್ಲ ಅಂತ ಹೇಳ್ಬೋದು. ವಾಯು ಮಾಲಿನ್ಯಕಾರಕಗಳು ಯಾವುದು ಹಾಗಾದರೆ ವಿಚ್ ಆರ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಕೇಳಿದರೆ ಇಲ್ಲಿ ಹೇಳ್ಬೋದು ಏರೋಸಾಲ್ಗಳು ಇದೆಲ್ಲ. ಸೊ ಅವುಗಳನ್ನು ಮಾಲಿನ್ಯಕಾರಕಗಳು ಅಥವಾ ಏರ್ ಪೊಲ್ಯೂಟೆಂಟ್ಸ್ ಅಂತ ನಾವು ಹೇಳ್ಬೋದು. ಇವುಗಳಲ್ಲಿ ಯಾವುದು ಜೈವಿಕ ವಿಘಟನೀಯ, ವಿಚ್ ಆಫ್ ದೀಸ್ ಈಸ್ ಬಯೋಡಿಗ್ರೇಡಬಲ್ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳ್ತೇನೆ ನೋಡಿ. ಹಸುವಿನ ಸಗಣಿ ಅಂದರೆ ಕೌಡಂಗ್, ಕೋಕ್ ಕ್ಯಾನ್ಸ್, ಪಾಲಿಥೀನ್ ಮತ್ತು DDT ಅಂತ ಇದೆ. ಸೊ ಯಾವುದು ಸರಿಯಾಗುತ್ತೆ? ಜೈವಿಕ ವಿಘಟನೀಯ ಹಸುವಿನ ಸಗಣಿ ಅಂತ ಹೇಳ್ಬೋದು ಅಥವಾ ಕೌ ಡಂಗ್ ಅಂತ ಹೇಳ್ಬೋದು. ಇವುಗಳಲ್ಲಿ ಯಾವುದು ನವೀಕರಿಸಲಾಗದ ಸಂಪನ್ಮೂಲ ಅಂದರೆ ವಿಚ್ ಆಫ್ ದೀಸ್ ಈಸ್ ಅ ನಾನ್ ರಿನ್ಯೂವೇಬಲ್ ರಿಸೋರ್ಸ್ ಅಂತ. ಕಲ್ಲಿದ್ದಲು, ನೀರು, ಅರಣ್ಯ, ಮೇಲಿನ ಯಾವುದು ಅಲ್ಲ. ಕೋಲ್, ವಾಟರ್, ಫಾರೆಸ್ಟ್ ಅಂತ ಹೇಳ್ಬೋದು. ನನ್ ಆಫ್ ದ ಅಬವ್ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಕಲ್ಲಿದ್ದಲು. ಸೊ ಮೇಲಿನ ವಾತಾವರಣದಲ್ಲಿನ ಓಝೋನ್ ಪದರವು ಇದರಿಂದ ನಾಶವಾಗ್ತಾ ಇದೆ ಅಂತ. ಸೊ ಈ ಓಝೋನ್ ಲೇಯರ್ ಇನ್ ದ ಅಪ್ಪರ್ ಅಟ್ಮಾಸ್ಫಿಯರ್ ಈಸ್ ಡೆಸ್ಟ್ರಾಯ್ಡ್ ಬೈ ಅಂತ. HC1 ಹೊಗೆ ಅಥವಾ ಇದನ್ನು ಸ್ಮಾಗ್ ಅಂತ ಹೇಳ್ಬೋದು. ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮೇಲಿನ ಯಾವುದು ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಕ್ಲೋರೋಫ್ಲೋರೋ ಕಾರ್ಬನ್ಗಳು CFC ಅಂತ ಕೂಡ ಕರಿತೀವಿ. ಸೊ ಈಗ ದೈನಂದಿನ ಬಳಕೆಯಲ್ಲಿ ಇರುವಂಥ ವಸ್ತುಗಳಲ್ಲಿ ಅಂದರೆ ಫ್ರಿಡ್ಜ್ಗಳಲ್ಲಿ ನಾವು ಈ CFC ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನು ನಾವು ನೋಡ್ಬೋದು. ನೀರಿನ ಆವಿ ಅಂದರೆ ಏನು? ವಾಟರ್ ವೇಪರ್ ಈಸ್ ಅದು ಏನಂತ. ವಾಟರ್ ವೇಪರ್ ಅದೇನಾಗಿದೆ ಅಥವಾ ನೀರಿನ ಆವಿ ಏನಾಗಿದೆ? ಅ ಗ್ಯಾಸ್ ಅಥವಾ ಅ ಕ್ಲೌಡ್ ಡ್ರಾಪ್ಲೆಟ್ ಅಂದರೆ ಮೋಡದ ಹನಿ, ಅ ರೇನ್ ಡ್ರಾಪ್ ಅಂದರೆ ಮಳೆ ಹನಿ ಮತ್ತು ಅ ಸ್ನೋ ಫ್ಲೇಕ್ಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅ ಗ್ಯಾಸ್ ಅಂತ ಹೇಳ್ಬೋದು. ವಾಟರ್ ವೇಪರ್ ಅನ್ನೋದು ಅ ಗ್ಯಾಸ್ ಅಥವಾ ಅನಿಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಮಶ್ರೂಮ್ನಂತಹ ಹಸಿರು ಅಲ್ಲದ ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸಲು ಸಾಧ್ಯ ಇಲ್ಲ. ಯಾಕೆ? ನಾನ್ ಗ್ರೀನ್ ಪ್ಲಾಂಟ್ಸ್ ಲೈಕ್ ಮಶ್ರೂಮ್ ಕಾಂಟ್ ಮೇಕ್ ದೇರ್ ಓನ್ ಫುಡ್ ಬಿಕಾಸ್ ಅವು ತುಂಬ ಚಿಕ್ಕದಾಗಿದೆ. ದೇ ಆರ್ ಟೂ ಸ್ಮಾಲ್. ಅವರಿಗೆ ಕ್ಲೋರೋಫಿಲ್ ಕೊರತೆ ಇದೆ ಅಂದರೆ ದೇ ಲ್ಯಾಕ್ ಕ್ಲೋರೋಫಿಲ್ ಅಂತ ಹೇಳ್ಬೋದು. ಸೊ ಅವುಗಳು ಫೋಟೋಟ್ರಾಫಿಸಮ್ ಕೊರತೆ ಇದೆ. ಸೊ ಅವುಗಳಲ್ಲಿ ಫೋಟೋಟ್ರಾಫಿಸಮ್ನ ಒಂದು ಕೊರತೆ ಇದೆ. ಫೋಟೋಟ್ರಾಪಿಸಮ್, ದ ಲ್ಯಾಕ್ ಆಫ್ ಫೋಟೋಟ್ರಾಪಿಸಮ್. ನಾಲ್ಕನೇದು, ಅವುಗಳು ನೀರನ್ನು ಹೀರುವ ಬೇರುಗಳನ್ನು ಹೊಂದಿರೋದಿಲ್ಲ. ದೇ ಲ್ಯಾಕ್ ರೂಟ್ಸ್ ಟು ಸಕ್ ವಾಟರ್ ಅಂತ. ಇಲ್ಲಿ ಸರಿಯಾದ ಉತ್ತರ ಕ್ಲೋರೋಫಿಲ್. ಸೊ ಲ್ಯಾಕ್ ಆಫ್ ಕ್ಲೋರೋಫಿಲ್ ಇದೆ ಅಲ್ಲ. ಸೊ ಅವುಗಳಿಂದಾಗಿ ಅವುಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳಿಕ್ಕೆ ಆಗಲ್ಲ. ಸ್ವಲ್ಪ ಸಕ್ಕರೆಯನ್ನು 1 ಲೋಟ ನೀರಿನಲ್ಲಿ ಕರಗಿಸಿದಾಗ ನೀರಿನ ಮಟ್ಟ. ವೆನ್ ಸಮ್ ಶುಗರ್ ಈಸ್ ಡಿಸಾಲ್ವ್ಡ್ ಇನ್ ಅ ಗ್ಲಾಸ್ ಆಫ್ ವಾಟರ್, ದ ವಾಟರ್ ಲೆವೆಲ್ ಇನ್ಕ್ರೀಸಸ್ ಅಂದರೆ ಹೆಚ್ಚಾಗುತ್ತದೆ, ಕಡಿಮೆ ಆಗುತ್ತದೆ ಅಂದರೆ ಡಿಕ್ರೀಸಸ್, ರಿಮೇನ್ ದ ಸೇಮ್ ಅಂದರೆ ಹಾಗೆ ಉಳಿದುಕೊಳ್ಳುತ್ತೆ, ನನ್ ಆಫ್ ದ ಅಬವ್ ಅಥವಾ ಮೇಲಿನ ಯಾವುದು ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ರಿಮೇನ್ ದ ಸೇಮ್. ಸೊ ಯಾವ ಒಂದು ಮಟ್ಟದಲ್ಲಿತ್ತಲ್ಲ ಆ ಮಟ್ಟದಲ್ಲೇ ಇರುತ್ತೆ ಅಂತ ನಾವು ಹೇಳ್ಬೋದು. ಸಾಪೇಕ್ಷ ಆರ್ದ್ರತೆಯು ಸಾಮಾನ್ಯವಾಗಿ ದಿನದ ಯಾವ ಸಮಯದಲ್ಲಿ ಜಾಸ್ತಿ ಆಗಿರುತ್ತೆ? ಇದನ್ನು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಆಟ್ ವಾಟ್ ಟೈಮ್ ಆಫ್ ಡೇ ಈಸ್ ದ ರಿಲೇಟಿವ್ ಹ್ಯುಮಿಡಿಟಿ ನಾರ್ಮಲಿ ಆಟ್ ಅ ಮಿನಿಮಮ್ ಅಂತ. ಹ್ಯುಮಿಡಿಟಿ ಇದೆಲ್ಲ ಯಾವ ಒಂದು ಟೈಮ್ನಲ್ಲಿ ಮಿನಿಮಮ್ ಆಗಿರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಗಾಳಿಯ ಉಷ್ಣತೆಯು ಅಧಿಕವಾಗಿದ್ದಾಗ, ವೆನ್ ದ ಏರ್ ಟೆಂಪ್ರೇಚರ್ ಈಸ್ ಹೈಯೆಸ್ಟ್, ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು, ಜಸ್ಟ್ ಬಿಫೋರ್ ಸನ್ರೈಸ್, ಮಧ್ಯರಾತ್ರಿ ಅಬೌಟ್ ಮಿಡ್ ನೈಟ್, ಗಾಳಿಯ ಉಷ್ಣತೆಯು ಕಡಿಮೆ ಇರುವಾಗ, ವೆನ್ ದ ಏರ್ ಟೆಂಪ್ರೇಚರ್ ಈಸ್ ಲೋಯೆಸ್ಟ್. ಸೊ ಯಾವಾಗ ಮಿನಿಮಮ್ ಆಗಿರುತ್ತೆ? ಗಾಳಿಯ ಉಷ್ಣತೆಯು ಅಧಿಕವಾಗಿದ್ದಾಗ ಅಂದರೆ ವೆನ್ ದ ಏರ್ ಟೆಂಪ್ರೇಚರ್ ಈಸ್ ಹೈಯೆಸ್ಟ್. ಓಕೆ, ನೆಕ್ಸ್ಟ್ ನೋಡಿ, ದ ಗ್ರ್ಯಾಜುವಲ್ ಫಿಸಿಯೋಲಾಜಿಕಲ್ ಅಡ್ಜಸ್ಟ್ಮೆಂಟ್ ಟು ಸ್ಲೋಲಿ ಚೇಂಜಿಂಗ್ ನ್ಯೂ ಎನ್ವೈರ್ಮೆಂಟಲ್ ಕಂಡೀಷನ್ ಈಸ್ ನೋನ್ ಆ್ಯಸ್. ಅಂದರೆ ನಿಧಾನಕ್ಕೆ ಯಾವ ರೀತಿಯಾಗಿ ನಾವು ಈ ಒಂದು ಹೊಸ ಒಂದು ವಾತಾವರಣಕ್ಕೆ ಒಡ್ಡಿಕೊಳ್ಳುವಂತಹದನ್ನು ನಾವು ಏನಂತ ಕರಿತೀವಿ? ಫಿಸಿಯೋಲಾಜಿಕಲ್ ಅಡ್ಜಸ್ಟ್ಮೆಂಟನ್ನು, ನಿಧಾನಕ್ಕೆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳೋದನ್ನು ಏನಂತ ಕರಿತೀವಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸೆಲೆಕ್ಷನ್, ಇಂಟ್ರೊಡಕ್ಷನ್, ಆಮೇಲೆ ಎಕ್ಲಿಮಟೈಸೇಷನ್ ಅಂತ ಹೇಳ್ಬೋದು ಅಥವಾ ಕ್ವಾರಂಟೈನ್ ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಅಕ್ಲಿಮಟೈಸೇಷನ್ ಅಂತ ಹೇಳ್ಬೋದಾಗಿದೆ. ಆಕಾಶದ ನೀಲಿ ಬಣ್ಣವು
ಮುಖ್ಯವಾಗಿ ಕಾರಣ, ಆಕಾಶಕ್ಕೆ ಇರುವಂತಹ ನೀಲಿ ಬಣ್ಣಕ್ಕೆ ಮುಖ್ಯವಾದ ಕಾರಣ ದ ಬ್ಲೂನೆಸ್ ಆಫ್ ದಿ ಸ್ಕೈ ಈಸ್ ಮೇನ್ಲಿ ಡ್ಯೂ ಟು, ದ ಬ್ಲೂನೆಸ್ ಆಫ್ ದಿ ಸ್ಕೈ ಮೇನ್ಲಿ ಡ್ಯೂ ಟು ಈಸ್ ಯಾವುದರಿಂದ, ಗಾಳಿಯ ಅಣುಗಳಿಂದ ಸೂರ್ಯನ ಬೆಳಕನ್ನು ಹರಡುವುದು, ದ ಸ್ಕ್ಯಾಟರಿಂಗ್ ಆಫ್ ಸನ್ಲೈಟ್ ಬೈ ಏರ್ ಮಾಲಿಕ್ಯೂಲ್ಸ್, ನೀರಿನ ಆವಿಯ ಉಪಸ್ಥಿತಿ, ದ ಪ್ರೆಸೆನ್ಸ್ ಆಫ್ ವಾಟರ್ ವೇಪರ್, ಗಾಳಿಯಿಂದ ನೀಲಿ ಬೆಳಕನ್ನು ಹೀರಿಕೊಳ್ಳಲಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಬ್ಲೂ ಲೈಟ್ ಬೈ ದಿ ಏರ್, ವಾತಾವರಣದಿಂದ ನೀಲಿ ಬೆಳಕಿನ ಹೊರಸೂಸುವಿಕೆ, ಎಮಿಷನ್ ಆಫ್ ಬ್ಲೂ ಲೈಟ್ ಬೈ ದಿ ಅಟ್ಮಾಸ್ಫಿಯರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ದ ಸ್ಕ್ಯಾಟರಿಂಗ್ ಆಫ್ ಸನ್ಲೈಟ್ ಬೈ ಏರ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಸೌರಕೋಶದಿಂದ ಯಾವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತೆ? ವಿಚ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಬೈ ಎ ಸೋಲಾರ್ ಸೆಲ್? ರಾಸಾಯನಿಕ ಶಕ್ತಿ ಅಂದರೆ ಕೆಮಿಕಲ್ ಎನರ್ಜಿ, ಪರಮಾಣು ಶಕ್ತಿ ನ್ಯೂಕ್ಲಿಯರ್ ಎನರ್ಜಿ, ಸೌರಶಕ್ತಿ ಅಂದರೆ ಸೋಲಾರ್ ಎನರ್ಜಿ ಮತ್ತು ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಸೌರಶಕ್ತಿ ಅಥವಾ ಸೋಲಾರ್ ಎನರ್ಜಿ ಅನ್ನೋದು ಸರಿಯಾದ ಉತ್ತರ. ಡೆಂಗ್ಯೂ ಕಾಯಿಲೆಯ ವಾಹಕ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಡೆಂಗ್ಯೂ ಕಾಯಿಲೆ ಯಾವುದರಿಂದ ಇದು ಉಂಟಾಗತ್ತೆ ಅನ್ನೋದನ್ನು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಎಡಿಸ್ ಸೊಳ್ಳೆ, ಕುಲೆಕ್ಸ್ ಸೊಳ್ಳೆ, ಆಮೇಲೆ ಹೌಸ್ ಫ್ಲೈ ಮತ್ತು ಅನಾಫಿಲಿಸ್ ಸೊಳ್ಳೆ ಅಂತ ಇದೆ. ಸೊ ನಿಮಗೆ ಈಗ ನೋಡಿ, ಇದರಲ್ಲಿ ಡೆಂಗ್ಯೂ ಕುರಿತಾಗಿ ಮತ್ತು ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗೆ ಸಂಬಂಧಪಟ್ಟಂತಹ ಬ್ಯಾಕ್ಟೀರಿಯಾ, ಅದೇ ರೀತಿಯಾಗಿ ಈ ಒಂದು ವೈರಸ್ಗಳು ಯಾವುದು ಅಂತ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿರೋದ್ರಿಂದ ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ನೀವು ಸ್ವಲ್ಪ ಕಣ್ಣಾಡಿಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಡೆಂಗ್ಯೂ ಇದೆಯಲ್ಲ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಡೆಂಗ್ಯೂ ಇದಕ್ಕೆ ಕಾರಣ ಏನಂತ ಹೇಳಬೇಕಂದ್ರೆ ಏಡಿಸ್ ಸೊಳ್ಳೆ ಇದೆಯಲ್ಲ, ಅದು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಗಾಳಿಯಲ್ಲಿ ಕಂಡುಬರುವ ಗರಿಷ್ಠ ಪ್ರಮಾಣದ ಅನಿಲ ಯಾವುದು? ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಗ್ಯಾಸ್ ಫೌಂಡ್ ಇನ್ ಏರ್ ಈಸ್, ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಗ್ಯಾಸ್ ಫೌಂಡ್ ಇನ್ ಏರ್ ಈಸ್ ಅಂತ ಇದೆ. ಸೊ ಇಲ್ಲಿ ಯಾವುದ್ಯಾವುದು ಆಪ್ಷನ್ ಕೊಟ್ಟಿದ್ದಾರೆ? ಆಕ್ಸಿಜನ್ ಅಥವಾ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಮತ್ತು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಇದೆ. ಸೊ ನಿಮಗೆಲ್ಲರಿಗೂ ಈಗಾಗಲೇ ಹೇಳಿರುವ ಹಾಗೆ ಸಾರಜನಕ ಸರಿಯಾದ ಉತ್ತರ. ಯಾವ ಸ್ಥಿತಿಯಲ್ಲಿ ಅಣುಗಳ ನಡುವಿನ ಅಂತರವು ಕನಿಷ್ಠವಾಗಿರುತ್ತೆ? ಇನ್ ವಿಚ್ ಸ್ಟೇಟ್ ಆಫ್ ಮ್ಯಾಟರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ಮಿನಿಮಮ್? ಘನ ಅಂದರೆ ಸಾಲಿಡ್, ದ್ರವ ಅಂದರೆ ಲಿಕ್ವಿಡ್, ಅನಿಲ ಅಂದರೆ ಗ್ಯಾಸ್ ಮತ್ತು ಪ್ಲಾಸ್ಮಾ ಅಂತ ಇದೆ. ಸೊ ಅಣುಗಳ ನಡುವಿನ ಅಂತರ ಕನಿಷ್ಠ ಆಗಿರೋದು ಘನ ಸ್ಥಿತಿಯಲ್ಲಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ತಂಬಾಕು ಚಟವು ಯಾವುದರಿಂದ ಉಂಟಾಗತ್ತೆ? ಅಂದರೆ ಟೊಬ್ಯಾಕೋ ಅಡಿಕ್ಷನ್ ಈಸ್ ಕಾಸ್ಡ್ ಡ್ಯೂ ಟು ಅಂತ ಹೇಳ್ಬೋದು. ಯಾವುದಾವುದು? ಕೊಕೇನ್, ಕೆಫಿನ್, ನಿಕೋಟಿನ್ ಮತ್ತು ಹಿಸ್ಟಮೈನ್ ಅಂತ ಇದೆ. ಸೊ ಯಾವುದರಿಂದ ಅಂತ ಹೇಳಬೇಕಂದ್ರೆ ನಿಕೋಟಿನ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ವೇಗವನ್ನು ಹೊಂದಿದೆ? ಅಂದರೆ ಯಾವುದರಲ್ಲಿ ಗರಿಷ್ಠ ವೇಗವನ್ನು ಹೊಂದಿದೆ ಅಂತ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾಸ್ ಮ್ಯಾಕ್ಸಿಮಮ್ ಸ್ಪೀಡ್ ಅಂತ? ಯಾವುದು? ಏರ್, ಆಮೇಲೆ ನೀರಿನ ಪ್ರವಾಹ ಅಂದರೆ ವಾಟರ್ ಕರೆಂಟ್ ಅಂತ ಹೇಳ್ಬೋದು, ಸೌಂಡ್, ಆಮೇಲೆ ಲೈಟ್ ಅಥವಾ ಬೆಳಕು ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಬೆಳಕು ಅಂತ ಹೇಳ್ಬೋದು. ಮಾನವ ದೇಹದ ಜೀವರಾಸಾಯನಿಕ ಪ್ರಯೋಗಾಲಯ ಅಂದರೆ ದ ಬಯೋಕೆಮಿಕಲ್ ಲ್ಯಾಬೊರೇಟರಿ ಆಫ್ ಹ್ಯೂಮನ್ ಬಾಡಿ ಈಸ್ ಯಾವುದು? ಹೊಟ್ಟೆ ಸ್ಟಮಕ್, ಯಕೃತ್ತ ಅಂದರೆ ಲಿವರ್, ಕರುಳು ಅಂತ ಹೇಳಬೇಕಂದ್ರೆ ಇಂಟೆಸ್ಟೈನ್, ಕಿಡ್ನಿ. ಸೊ ಹಾಗಾದರೆ ಯಾವುದನ್ನು ನಾವು ಬಯೋಕೆಮಿಕಲ್ ಲ್ಯಾಬೊರೇಟರಿ ಆಫ್ ಹ್ಯೂಮನ್ ಬಾಡಿ ಅಂತ ಕರಿತೀವಿ? ಅಥವಾ ಮಾನವ ದೇಹದ ಜೀವರಾಸಾಯನಿಕ ಪ್ರಯೋಗಾಲಯ ಅಂತ ಯಾವುದನ್ನು ಕರಿತೀವಿ ಅಂದರೆ ಯಕೃತ ಅಥವಾ ಲಿವರನ್ನು ಕರಿತೀವಿ. ಭಾರತದ ಯಾವ ರಾಜ್ಯವನ್ನು ಟೈಗರ್ ಸ್ಟೇಟ್ ಅಂತ, ವಿಚ್ ಸ್ಟೇಟ್ ಆಫ್ ಇಂಡಿಯಾ ಈಸ್ ನೋನ್ ಆ್ಯಸ್ ಟೈಗರ್ ಸ್ಟೇಟ್ ಅಂತ? ಗುಜರಾತ್, ಒಂದು ನಿಮಿಷ, ಓಕೆ. ಸೊ ಗುಜರಾತ್, ಪಶ್ಚಿಮ ಬಂಗಾಳ, ಇಲ್ಲಿ ಆ್ಯಕ್ಚುಲಿ ಮಧ್ಯಪ್ರದೇಶ ಆಗಬೇಕಾಗಿತ್ತು. ಸೊ ಇದು ಮಧ್ಯಪ್ರದೇಶ ಅಂತ ಇದೆ. ಸೊ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇದು ಟೈಪಿಂಗ್ ಮಿಸ್ಟೇಕ್ ಆಯಿತು. ಸೊ ಮಧ್ಯಪ್ರದೇಶ ಅಂತ ಹೇಳ್ಬೋದು. ಆಮೇಲೆ ಅಸ್ಸಾಂ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಮಧ್ಯಪ್ರದೇಶ್ ಹೈಯೆಸ್ಟ್ ಈ ಒಂದು ಟೈಗರ್ಗಳನ್ನು ಒಳಗೊಂಡಿದೆ. ಕರ್ನಾಟಕ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ನಾವು ಹೇಳ್ಬೋದು. ಓಝೋನ್ ಪದರವು ಡ್ಯಾಶ್ನಲ್ಲಿ ಕಂಡುಬರುತ್ತೆ, ಅಂದರೆ ಯಾವ ಲೇಯರ್ನಲ್ಲಿ ಕಂಡುಬರುತ್ತೆ? ಓಝೋನ್ ಲೇಯರ್ ಈಸ್ ಫೌಂಡ್ ಇನ್ ಅಂತ. ಥರ್ಮೋಸ್ಪಿಯರ್, ವಾಯುಮಂಡಲ ಅಂತ ಹೇಳಬೇಕಂದ್ರೆ ಸ್ಟ್ರಾಟೋಸ್ಪಿಯರ್,
ಟ್ರೋಪೋಸ್ಪಿಯರ್ ಮತ್ತು ಮೀಸೋಸ್ಪಿಯರ್ ಅಂತ ಇದೆ. ಓಝೋನ್ ಲೇಯರ್ ಈಸ್ ಫೌಂಡ್ ಇನ್ ಯಾವುದು? ವಾಯುಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಸ್ಟ್ರಾಟೋಸ್ಪಿಯರ್ನಲ್ಲಿ ಜೆಟ್ ವಿಮಾನಗಳು ಕೂಡ ಓಡಾಡಲಿಕ್ಕೆ ಅನುಕೂಲವಾಗುವಂಥ ಒಂದು ಲೇಯರ್ ಅಂತ ನಾವು ಹೇಳ್ಬೋದು. ಫುಲ್ ಫಾರ್ಮ್ ಆಫ್ ಸಿ ಎನ್ ಜಿಯ ಒಂದು ಫುಲ್ ಫಾರ್ಮ್ ಏನಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಯಾವುದು ಅಂತ ಹೇಳಬೇಕಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಆಪ್ಷನ್ ಬಿ ಸರಿಯಾದ ಉತ್ತರ. ನಮ್ಮ ಮನೆಗಳಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಸೊಳ್ಳೆ ನಿವಾರಕ ಅಂದರೆ ಸುರುಳಿಗಳು, ದ್ರವಗಳನ್ನೆಲ್ಲ ಬಳಸ್ತೀವಲ್ಲ, ಸೊ ಅವುಗಳು ಏನಾಗಿದೆ ಅಂತ. ದ ಮಾಸ್ಕಿಟೋ ರೆಪಲೆಂಟ್ ಅಂದರೆ ಕಾಯಿಲ್ಸ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು, ದ್ಯಾಟ್ ವಿ ಜನರಲಿ ಯೂಸ್ ಇನ್ ಅವರ್ ಹೋಮ್ಸ್ ಆರ್. ಕೀಟನಾಶಕಗಳು ಅಂದರೆ ಪೆಸ್ಟಿಸೈಡ್ಸ್, ರಸಗೊಬ್ಬರಗಳು ಅಂದರೆ ಫರ್ಟಿಲೈಸರ್ಸ್, ಆಮೇಲೆ ಸೆಡೆಟಿವ್ಸ್ ಅಂತ ಹೇಳಿದರೆ ನಿದ್ರಾಜನಕಗಳು, ಆಮೇಲೆ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳಿದರೆ ಕೀಟನಾಶಕಗಳು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಡಿ ಇನ್ಸೆಕ್ಟಿಸೈಡ್ ಅಂತ ಹೇಳ್ಬೋದು, ಕೀಟನಾಶಕಗಳು ಅಂತ ಹೇಳ್ಬೋದು. ಮೊದಲನೇದಿದೆಲ್ಲ ಪೆಸ್ಟಿಸೈಡ್ಗೂ ಮತ್ತು ಇಲ್ಲಿ ಇನ್ಸೆಕ್ಟಿಸೈಡ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇನ್ಸೆಕ್ಟ್ ಅಂದರೆ ಇದೆಲ್ಲ ಈ ಸೊಳ್ಳೆ ಅಂಥದ್ದುಗಳನ್ನೆಲ್ಲ ಬಳಸುವಂತಹ, ಅವುಗಳನ್ನು ಕೊಲ್ಲಿಕ್ಕೆ ಬಳಸುವಂಥದ್ದು. ಈ ಪೆಸ್ಟಿಸೈಡ್ ಅಂದರೆ ಅದು ಸ್ವಲ್ಪ ಬೇರೆ ಆಗತ್ತೆ ಅಂತ ಹೇಳ್ಬೋದು. ಆದರೆ ಈ ಸೊಳ್ಳೆ ನಿವಾರಕಗಳಲ್ಲಿ ನಾವು ಪ್ರಮುಖವಾಗಿ ಯಾವುದನ್ನು ನೋಡ್ಬೋದು ಅಂತ ಹೇಳಬೇಕಂದ್ರೆ ಇನ್ಸೆಕ್ಟಿಸೈಡ್ಸ್ಗಳನ್ನು ನಾವು ನೋಡ್ಬೋದು. ಸೊ ನವೀಕರಿಸಬಹುದಾದ ಶಕ್ತಿಯ ಮೂಲ, ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ ಈಸ್ ಕೋಲ್, ಪೆಟ್ರೋಲಿಯಂ, ಪ್ಲಾಂಟ್ಸ್ ಮತ್ತು ಯುರೇನಿಯಂ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಪ್ಲಾಂಟ್ಸ್ ಅನ್ನೋದು ಸರಿಯಾದ ಉತ್ತರ. ಸಕ್ಕರೆ ಡ್ಯಾಶ್ನ ರೂಪವಾಗಿದೆ. ಶುಗರ್ ಈಸ್ ಫಾರ್ಮ್ ಆಫ್ ಡ್ಯಾಶ್. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಮತ್ತು ವಾಟರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಕೋಶದ ಪವರ್ ಹೌಸ್ ಎಂದು ಕರೆಯಲ್ಪಡುವುದು ಯಾವುದು? ಕೋಶದ ಪವರ್ ಹೌಸ್ ಅಂತ ಕರೆಯಲ್ಪಡುವುದು ಯಾವುದು ಅಂತ ಇಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ವಿಚ್ ಈಸ್ ಕಾಲ್ಡ್ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳ್ಬೋದು. ಲೈಸೋಸೋಮ್, ಆಮೇಲೆ ಈ ಯಾವುದು ಗಾಲ್ಗಿ ಸಂಕೀರ್ಣ ಅಂತ ಹೇಳ್ತೀವಲ್ಲ, ಸೊ ಅದು, ರೈಬೋಸೋಮ್ ಮತ್ತು ಮೈಟೋಕಾಂಡ್ರಿಯಾ ಅಂತ ಇದೆ. ಸೊ ದ ಪವರ್ ಹೌಸ್ ಆಫ್ ದಿ ಸೆಲ್ ಅಥವಾ ಕೋಶದ ಪವರ್ ಹೌಸ್ ಅಂತ ಕರೆಯಲ್ಪಡೋದು ಮೈಟೋಕಾಂಡ್ರಿಯಾ ಅಂತ ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ವಿಸರ್ಜನಾ ವ್ಯವಸ್ಥೆಯ ಭಾಗ ಅಲ್ಲ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಐಸ್ ಅಂದರೆ ಕಣ್ಣುಗಳು, ಆಮೇಲೆ ಮೂತ್ರಪಿಂಡಗಳು ಅಂದರೆ ಕಿಡ್ನೀಸ್, ಶ್ವಾಸಕೋಶ ಲಂಗ್ಸ್ ಮತ್ತು ಸ್ಕಿನ್ ಅಂತ ಇದೆ. ಸೊ ಯಾವುದು ಅಲ್ಲ ಅಂತ ಹೇಳಬೇಕಂದ್ರೆ ಕಣ್ಣುಗಳು ಅಥವಾ ಐಸ್ ಸರಿಯಾದ ಉತ್ತರ. ಒದ್ದೆಯಾದ ನೆಲದ ಮೇಲೆ ನಾವು ಬಹಳ ಸುಲಭವಾಗಿ ಜಾರಿಕೊಳ್ತೇವೆ. ಸೊ ವಿ ಸ್ಲಿಪ್ ವೆರಿ ಈಸಿಲಿ ಆನ್ ಅ ವೆಟ್ ಫ್ಲೋರ್ ಬಿಕಾಸ್ ಇನ್ನು ನೀರು ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ. ವಾಟರ್ ರೆಡ್ಯೂಸ್ ದ ಫ್ರಿಕ್ಷನ್, ಆಮೇಲೆ ನೀರು ಘರ್ಷಣೆಯನ್ನು ಹೆಚ್ಚಿಸುತ್ತೆ. ವಾಟರ್ ಇನ್ಕ್ರೀಸಸ್ ದ ಫ್ರಿಕ್ಷನ್. ನಾವು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳುವುದರಿಂದ ನಾವು ಜಾರಿಕೊಳ್ಳುತ್ತೇವೆ. ವಿ ಸ್ಲಿಪ್ ಬಿಕಾಸ್ ವಿ ಲೂಸ್ ಅವರ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು, ಅಥವಾ ನನ್ ಆಫ್ ದ ಅಬವ್ ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಎ ವಾಟರ್ ರೆಡ್ಯೂಸ್ ದ ಫ್ರಿಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಧ್ವನಿ ವೇಗವಾಗಿ ಚಲಿಸುತ್ತೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸೌಂಡ್ ಟ್ರಾವೆಲ್ಸ್ ಫಾಸ್ಟ್ ಅಂತ ಹೇಳ್ಬೋದು? ಸಾಲಿಡ್, ಆಮೇಲೆ ಏರ್, ವಾಟರ್, ವ್ಯಾಕ್ಯೂಮ್ ಅಂತ ಇದೆ. ಸೊ ಇಲ್ಲಿ ಧ್ವನಿ ವೇಗವಾಗಿ ಚಲಿಸೋದು ಇದರ ಆನ್ಸರನ್ನು ನಿಮ್ಮ ಹೋಮ್ವರ್ಕ್ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ಬೋದು, ಕಮೆಂಟ್ ಮಾಡಿ ನಿಮ್ಮ ಆನ್ಸರನ್ನು ಹೇಳ್ಬೋದು. ನಮ್ಮ ತಲೆ ಒಂದೇ ಚಲಿಸಬಲ್ಲ ಮೂಳೆಯಿಂದ ಕೂಡಿದೆ. ಇದನ್ನು ಏನಂತ ಕರಿತೀವಿ? ಅವರ್ ಹೆಡ್ ಈಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಮೂವೇಬಲ್ ಬೋನ್. ಇಟ್ ಈಸ್ ಕಾಲ್ಡ್ ತಲೆಬುರುಡೆ, ಸ್ಕಲ್, ಆಮೇಲೆ ಕ್ರೇನಿಯಮ್, ಆಮೇಲೆ ಜಾ ಬೋನ್, ಆಮೇಲೆ ಕಾಲರ್ ಬೋನ್ ಅಂತ ಹೇಳ್ಬೋದು, ಕಾಲರ್ ಬೋನ್ ಅಂತ. ಹಾಗಾದರೆ ಯಾವುದು ಚಲಿಸಬಲ್ಲ ಒಂದೇ ಮೂಳೆಯಿಂದ ಕೂಡಿದೆ? ಅದು ಜಾ ಬೋನ್ ಅಂತ ಹೇಳ್ಬೋದು. ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಸವೆತಕ್ಕೆ ಕಾರಣ ಆಗೋದಿಲ್ಲ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಾಸ್ ಸಾಯಿಲ್ ಇರೋಷನ್ ಅಂತ ಹೇಳ್ಬೋದು? ಗಾಳಿ ವಿಂಡ್, ಸೂರ್ಯ ಸನ್, ನೀರು ವಾಟರ್ ಅಂತ ಇದೆ. ಸೊ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಸನ್. ಸೊ ಮಣ್ಣಿನ ಸವೆತಕ್ಕೆ ಕಾರಣ ಆಗೋದಿಲ್ಲ. ಆಮ್ಲ ಮಳೆಗೆ ಕಾರಣ ಏನು? ಆಸಿಡ್ ರೇನ್ ಈಸ್ ಡ್ಯೂ ಟು ಅಂತ ಹೇಳ್ಬೋದು. ಏನು? ಪಳೆಯುಳಿಕೆ ಇಂಧನಗಳ ದಹನ. ಸೊ ಇಲ್ಲಿ ಏನು
ಏನು ಫಾಸಿಲ್ ಫ್ಯೂಲ್ಗಳನ್ನು ಉರಿಸೋದ್ರಿಂದ. ಆಮೇಲೆ ಆಕ್ಸೈಡ್ ಆಫ್ ಸಲ್ಫರ್, ಗಂಧಕದ ಆಕ್ಸೈಡ್ಗಳು, ನ್ಯೂಕ್ಲಿಯರ್ ವಾರ್ಸ್ ಅಂತ ಇದೆ. ಸೊ ಹಾಗಾದರೆ ಇಲ್ಲಿ ಯಾವುದು ಈ ಆ್ಯಸಿಡ್ ರೇನ್ಗೆ ಅಥವಾ ಆಮ್ಲ ಮಳೆಗೆ ಕಾರಣ ಅಂದರೆ ಗಂಧಕದ ಆಕ್ಸೈಡ್ಗಳು ಅಂತ ಹೇಳ್ಬೋದು. ಆಮ್ಲ ಶೇಖರಣೆ ಡ್ಯಾಶ್ಗೆ ಕಾರಣ ಆಗುತ್ತೆ. ಸೊ ಆ್ಯಸಿಡ್ ಡಿಪೋಸಿಷನ್ ಕಾಸಸ್ ಅಂತ. ಹಸಿರು ಮನೆ ಪರಿಣಾಮವನ್ನು ಕಡಿಮೆ ಮಾಡಲು ದ ಗ್ರೀನ್ ಹೌಸ್ ಇಫೆಕ್ಟ್ ಟು ಲೆಸನ್. ಆಮೇಲೆ ಸರೋವರಗಳು ಮತ್ತು ಕಾಡುಗಳು ಸಾಯೋದಕ್ಕೆ, ಲೇಕ್ಸ್ ಆ್ಯಂಡ್ ಫಾರೆಸ್ಟ್ ಟು ಡೈ. ಮಾನವರಲ್ಲಿ ಆಮ್ಲ ಅಜೀರ್ಣ, ಆ್ಯಸಿಡ್ ಇಂಡೈಜೆಷನ್ ಇನ್ ಹ್ಯೂಮನ್ ಅಂತ ಹೇಳ್ಬೋದು. ಆಲ್ ಆಫ್ ದ ಅಬವ್ ಆರ್ ಕರೆಕ್ಟ್, ಅಥವಾ ಮೇಲಿನ ಎಲ್ಲ ಸರಿಯಾಗಿದೆ. ಇಲ್ಲಿ ಆ್ಯಸಿಡ್ ಡಿಪೋಸಿಷನ್ ಕಾಸಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಬೇಕಂದ್ರೆ ಸರೋವರಗಳು ಮತ್ತು ಕಾಡುಗಳ ಒಂದು ಜೀವನಕ್ಕೆ ನಾಶ ಮಾಡಲಿಕ್ಕೆ ಇದು ಕಾರಣ ಆಗತ್ತೆ ಅಂತ ನಾವು ಹೇಳ್ಬೋದು. ತೈಲ ಮತ್ತು ಅನಿಲ ಸಂಪನ್ಮೂಲಗಳನ್ನು ಸುಟ್ಟು ಹಾಕಿದಾಗ ಅವು ಡ್ಯಾಶ್ ಮೂಲಕ ಅನೇಕ ಕಾಡುಗಳನ್ನು ಮತ್ತು ಸರೋವರಗಳನ್ನು ನಾಶ ಮಾಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಸೊ ಅರಣ್ಯ ನಾಶ, ಆಮೇಲೆ ನೀರಿನ ಮಾಲಿನ್ಯ, ಆಮ್ಲ ಮಳೆ, ಆಮೇಲೆ ಕಾಡಿನ ಬೆಂಕಿ ಅಂತ ಇದೆ. ವೆನ್ ಆಯಿಲ್ ಆ್ಯಂಡ್ ಗ್ಯಾಸ್ ರಿಸೋರ್ಸಸ್ ಆರ್ ಬರ್ನ್ಡ್ ದೇ ಕಿಲ್ ಮೆನಿ ಫಾರೆಸ್ಟ್ ಆ್ಯಂಡ್ ಲೇಕ್ಸ್ ಬೈ ಅಂತ. ಅರಣ್ಯ ನಾಶ, ಡಿಫಾರೆಸ್ಟ್ರೇಷನ್, ನೀರಿನ ಮಾಲಿನ್ಯ, ವಾಟರ್ ಪೊಲ್ಯೂಷನ್, ಆ್ಯಸಿಡ್ ರೇನ್ ಮತ್ತು ಫಾರೆಸ್ಟ್ ಫೈರ್ ಅಂತ ಇದೆ. ಸರಿಯಾದ ಉತ್ತರ ಆಮ್ಲ ಮಳೆ ಅಥವಾ ಆ್ಯಸಿಡ್ ರೇನ್ ಅಂತ ಹೇಳ್ಬೋದು. ಭೂಮಿಯ ವಾತಾವರಣವನ್ನು ಡ್ಯಾಶ್ ಆಧರಿಸಿ ಪದರಗಳಾಗಿ ವಿಂಗಡಿಸಲಾಗಿದೆ. ದ ಅರ್ತ್ಸ್ ಅಟ್ಮಾಸ್ಫಿಯರ್ ಈಸ್ ಡಿವೈಡೆಡ್ ಇಂಟು ಲೇಯರ್ಸ್ ಬೇಸ್ಡ್ ಆನ್ ದಿ ವರ್ಟಿಕಲ್ ಪ್ರೊಫೈಲ್ ಆಫ್ ಅಂತ. ವಾಯು ಒತ್ತಡ ಅಂದರೆ ಏರ್ ಪ್ರೆಷರ್, ಗಾಳಿಯ ತಾಪಮಾನ ಏರ್ ಟೆಂಪ್ರೇಚರ್, ಗಾಳಿಯ ಸಾಂದ್ರತೆ ಏರ್ ಡೆನ್ಸಿಟಿ, ಆಮೇಲೆ ಗಾಳಿಯ ವೇಗ ವಿಂಡ್ ಸ್ಪೀಡ್ ಅಂತ ಇದೆ. ಸೊ ಏರ್ ಟೆಂಪ್ರೇಚರ್, ಆಪ್ಷನ್ ಬಿ ಏರ್ ಟೆಂಪ್ರೇಚರ್ ಇದೆಯಲ್ಲ ಅದನ್ನು ಆಧರಿಸಿ ಈ ಭೂಮಿಯ ವಾತಾವರಣಗಳನ್ನು ಪದರಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳ್ಬೋದು. ಸೊ ರಾಮ್ಸಾರ್ ಕನ್ವೆನ್ಷನ್ ರೆಫರ್ಸ್ ಟು ದ ಕನ್ಸರ್ವೇಷನ್ ಆಫ್ ಅಂತ. ರಾಮ್ಸಾರ್ ಕನ್ವೆನ್ಷನ್ ಇದೆಯಲ್ಲ ಯಾವುದರ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ? ಸೊ ಡೆಸರ್ಟ್ಸ್ ಅಥವಾ ವೆಟ್ಲ್ಯಾಂಡ್ಗಳು, ಆಮೇಲೆ ಕೃಷಿ ಭೂಮಿಗಳು, ಅರಣ್ಯ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ವೆಟ್ಲ್ಯಾಂಡ್. ಇವಾಗ ಇತ್ತೀಚೆಗೆ 2019-20 ಸಾಲಿನಲ್ಲಿ 10 ರಾಮ್ಸಾರ್ ಸೈಟ್ಗಳನ್ನು ಅಂದರೆ ವೆಟ್ಲ್ಯಾಂಡ್ಗಳನ್ನು ಘೋಷಣೆ ಮಾಡಲಾಗಿದೆ. ಸೊ ಅದರಲ್ಲಿ ಮಹಾರಾಷ್ಟ್ರ ಇದೆಯಲ್ಲ ತನ್ನ ಮೊದಲ ರಾಮ್ಸಾರ್ ಸೈಟನ್ನು ಪಡ್ಕೊಂಡಿದೆ. ಸೊ ಅದು ಯಾವುದು ಅಂತ ಹೇಳಬೇಕಂದ್ರೆ ನಂದೂರು ಮಾದಮೇಶ್ವರ. ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಪಡೆದುಕೊಂಡಿರೋದು ಉತ್ತರ ಪ್ರದೇಶ್. ಟೋಟಲ್ ಆಗಿ ಎಷ್ಟು ರಾಮ್ಸಾರ್ ಸೈಟ್ಗಳು ಇದೆ ಅಂದರೆ 37 ರಾಮ್ಸಾರ್ ಸೈಟ್ಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದ ಉತ್ತರ ವೆಟ್ಲ್ಯಾಂಡ್ಗಳನ್ನು ಇದು ಒಳಗೊಂಡಿದೆ. ಬೆಚ್ಚಗಿನ ಮಳೆ ಮೇಲ್ಮೈ ಗಾಳಿಯ ತಂಪಾದ ಪದರಕ್ಕೆ ಬೀಳುತ್ತಿದ್ದಂತೆ ಹೆಚ್ಚಾಗಿ ರೂಪುಗೊಳ್ಳುವ ಮಂಜನ್ನು ಡ್ಯಾಶ್ ಅಂತ ಕರಿತೀವಿ. ಫಾಗ್ ದ್ಯಾಟ್ ಮೋಸ್ಟ್ ಆಫನ್ ಫಾರ್ಮ್ಸ್ ಆಸ್ ವಾರ್ಮ್ ರೇನ್ ಫಾಲ್ಸ್ ಇನ್ ಟು ಅ ಕೋಲ್ಡ್ ಲೇಯರ್ ಆಫ್ ಸರ್ಫೇಸ್ ಆರ್ ಏರ್ ಈಸ್ ಕಾಲ್ಡ್ ಅಂತ. ಸೊ ಇದನ್ನು ಏನಂತ ಕರಿತೀವಿ? ವಿಕಿರಣ ಮಂಜು, ರೇಡಿಯೇಷನ್ ಫಾಗ್, ಆಮೇಲೆ ಆವಿಯಾಗುವಿಕೆ ಮಂಜು ಅಂದರೆ ಇವ್ಯಾಪೊರೇಷನ್ ಫಾಗ್ ಅಂತ ಹೇಳ್ಬೋದು. ಆಮೇಲೆ ಅಡ್ವೆಕ್ಷನ್ ಫಾಗ್ ಅಂತ ಹೇಳ್ಬೋದು, ಅಪ್ ಸ್ಲೋಪ್ ಫಾಗ್ ಅಂತ ಹೇಳ್ಬೋದು. ಇಲ್ಲಿ ಸರಿಯಾದ ಉತ್ತರ ಆವಿಯಾಗುವಿಕೆ ಮಂಜು ಅಥವಾ ಇವಾಪೊರೇಷನ್ ಫಾಗ್ ಅಂತ ಅದನ್ನು ನಾವು ಕರಿಬಹುದು. CFCಗಳನ್ನು ಡ್ಯಾಶ್ಗಳಲ್ಲಿ ಬಳಸಲಾಗುತ್ತೆ. ಕ್ಲೋರೋಫ್ಲೋರೋ ಕಾರ್ಬನ್ಗಳನ್ನು ಯಾವುದರಲ್ಲಿ ಬಳಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಇದೆ. ಶೈತ್ಯೀಕರಣ ಅಂದರೆ ಈ ಒಂದು ರೆಫ್ರಿಜರೆಂಟ್ಸ್ ಅಂತೂ ಇದೆಯಲ್ಲ, ಸೊ ದೊಡ್ಡ ದೊಡ್ಡ ಶೈತ್ಯಾಗಾರಗಳು ಇರುತ್ತೆ ನೋಡಿ, ಸೊ ಕೋಲ್ಡ್ ಸ್ಟೋರೇಜ್ ಅಂತ ಕೂಡ ಅದನ್ನು ಕರಿಬೋದು. ಸೊ ಈ ಒಂದು ರೆಫ್ರಿಜರೆಂಟ್ಸ್ ಅಂತ ಹೇಳ್ಬೋದು. ಆಮೇಲೆ ಅವಾಹಕಗಳು ಅಂದರೆ ಇನ್ಸುಲೇಟರ್ಸ್, ಏರೋಸಾಲ್ ಪ್ರೊಫೆಲೆಂಟ್ಗಳು ಮೇಲಿನ ಯಾವುದು ಅಲ್ಲ, ಮೇಲಿನ ಎಲ್ಲ ಅಂತ ಇದೆ. ಸೊ CFCಗಳನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಮೇಲಿನ ಎಲ್ಲ, ಆಲ್ ಆಫ್ ದ ಅಬವ್, ಅದು ಸರಿಯಾದ ಉತ್ತರ. ವಿಕಿರಣಗಳು ಹಾನಿಕಾರಕವಾಗಿದೆ ಏಕೆಂದರೆ ರೇಡಿಯೇಷನ್ಸ್ ಆರ್ ಹಾರ್ಮ್ಫುಲ್ ಆ್ಯಸ್ ಇಟ್ ಏನು ಯಾವುದಕ್ಕೆ ಕಾರಣ ಆಗುತ್ತೆ? ಚರ್ಮದ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ, ಕಾಸಸ್ ಸ್ಕಿನ್ ಕ್ಯಾನ್ಸರ್. ರಕ್ತಹೀನತೆಗೆ ಕಾರಣ ಆಗುತ್ತೆ, ಕಾಸಸ್ ಎನಿಮಿಯಾ. ದೇಹದ ಅಂಗಾಂಶಗಳನ್ನು ಬದಲಾಯಿಸುತ್ತೆ, ಅಲ್ಟರ್ಸ್ ಬಾಡಿ ಟಿಶ್ಯೂ. ಅಸ್ಥಿರವಾಗಿದೆ, ಈಸ್ ಅನ್ಸ್ಟೇಬಲ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಚರ್ಮದ ಕ್ಯಾನ್ಸರ್ಗೆ ಇದು ಕಾರಣ ಆಗತ್ತೆ. ಸಲೀಂ ಅಲಿ ಪಕ್ಷಿಧಾಮ ಇರೋದು ಎಲ್ಲಿ? ಸೊ ಇಲ್ಲಿ ಸಲೀಂ ಅಲಿ ಪಕ್ಷಿಧಾಮ, ದ ಸಲೀಂ ಅಲಿ ಬರ್ಡ್ ಸ್ಯಾಂಚುರಿ ಈಸ್ ಲೊಕೇಟೆಡ್ ಇನ್ ಅಂತ ಇದೆ.
ಸೊ ಇದು ಎಲ್ಲಿ? ಸೊ ಇದನ್ನು ಗೋವಾದಲ್ಲಿ ನೋಡ್ಬೋದು. ಸಲೀಂ ಅಲಿ ನ್ಯಾಷನಲ್ ಪಾರ್ಕ್ ಬೇರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ, ಇದು ಸಲೀಂ ಅಲಿ ಬರ್ಡ್ ಸ್ಯಾಂಚುರಿ ಇದೆ, ಪಕ್ಷಿಧಾಮ, ಗೋವಾದಲ್ಲಿ ಅದನ್ನು ನಾವು ನೋಡ್ಬೋದಾಗಿದೆ. ಹೂವಿನ ಜಾತಿಗಳನ್ನು ಏನಂತ ಕರಿತೀವಿ? ದ ಸ್ಪೀಸಸ್ ದ್ಯಾಟ್ ಫ್ಲವರ್ ಆರ್ ಕಾಲ್ಡ್ ಜಿಮ್ನೋಸ್ಪರ್ಮ್, ಆಮೇಲೆ ಬ್ರಯೋಫೈಟ್ಗಳು, ಆಂಜಿಯೋಸ್ಪರ್ಮ್ ಮತ್ತು ಪಾಚಿ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಂಜಿಯೋಸ್ಪರ್ಮ್ ಅಂತ ಹೇಳ್ಬೋದು. ಅಜೀವಕ ಘಟಕದ ಉದಾಹರಣೆ. ಆ್ಯನ್ ಎಕ್ಸಾಂಪಲ್ ಆಫ್ ಆ್ಯನ್ ಅಬಯೋಟಿಕ್ ಕಂಪೋನೆಂಟ್ ಅಂತ ಹೇಳಬೇಕಂದ್ರೆ ಪ್ಲಾಂಟ್ಸ್, ಸಸ್ಯಗಳು, ಆಮೇಲೆ ಸಾಯಿಲ್, ಒಂದು ನಿಮಿಷ, ಓಕೆ. ಸೊ ಸಸ್ಯಗಳು, ಆಮೇಲೆ ಸಾಯಿಲ್ ಮಣ್ಣು, ಪ್ರಾಣಿಗಳು ಎನಿಮಲ್ಸ್, ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಯಾವುದು ಸರಿಯಾದ ಉತ್ತರ? ಸಾಯಿಲ್ ಇದೆಯಲ್ಲ, ಅಜೀವಿಕ ಅಥವಾ ಅಬಯೋಟಿಕ್ ಕಂಪೋನೆಂಟ್ನ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ಜೀವ ಇರಲ್ಲ, ಆದರೆ ಪ್ರಕೃತಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಕೆಲಸವನ್ನು ಮಾಡುತ್ತಲ್ಲ, ಅಂತಹ ಘಟಕಗಳನ್ನು ಅಜೀವಿಕ ಘಟಕಗಳು ಅಂತ ಕರಿಬೋದು. ಯಾವ ಸಮುದ್ರವನ್ನು ಸಾಗರ ಮರುಭೂಮಿ ಅಂತ ಕರೆಯಲಾಗತ್ತೆ? ಸೊ ವಿಚ್ ಸಿ ಈಸ್ ರೆಫರ್ಡ್ ಟು ಆ್ಯಸ್ ಆ್ಯನ್ ಓಷನಿಕ್ ಡೆಸರ್ಟ್ ಅಂತ. ಕೆಂಪು ಸಮುದ್ರ, ಸರ್ಗಾಸೋ ಸಮುದ್ರ, ಅರೇಬಿಯನ್ ಸಮುದ್ರ ಮತ್ತು ಜಪಾನ್ ಸಮುದ್ರ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಸರ್ಗಾಸೋ ಸಿ ಇದೆಯಲ್ಲ, ಆಪ್ಷನ್ ಬಿ, ಅದು ಸರಿಯಾದ ಉತ್ತರ. ಪರಿಸರ ವಿಜ್ಞಾನ. ದ ಟರ್ಮ್ ಇಕಾಲಜಿ ವಾಸ್ ಕಾಯಿಂಡ್ ಬೈ. ಸೊ ಇದನ್ನು ಇಂಟ್ರಡ್ಯೂಸ್ ಮಾಡಿದವರು ಯಾರು? ಎ.ಜಿ. ಟ್ರಾನ್ಸ್ಲೆ, ಅರ್ನ್ಸ್ಟ್ ಹೆಕೆಲ್, ಅರಿಸ್ಟಾಟಲ್ ಮತ್ತು ಲಿನ್ನಿಯಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಎಕಾಲಜಿ ಅನ್ನುವಂತಹ ಪದವನ್ನು ಬಳಸಿದವರು ಸೊ ಅರ್ನ್ಸ್ಟ್ ಹೆಕೆಲ್ ಅಂತ ಹೇಳ್ಬೋದು. ಇದರಲ್ಲಿ ಸ್ವಲ್ಪ ಹೇಳ್ತೀನಿ. ಸೊ ಅರ್ನ್ಸ್ಟ್ ಹೆಕೆಲ್ಲ ಅಥವಾ ಎ.ಜಿ. ಟ್ರಾನ್ಸ್ಲೆನ ಒಂದ್ಸಲ ನೋಡಿ ನಿಮಗೆ ಹೇಳ್ತೀನಂತೆ, ಓಕೆ. ಸೊ ವಾಯುಮಂಡಲವನ್ನು ಕಾಪಾಡುವಲ್ಲಿ ಈ ಕೆಳಗಿನ ಯಾವ ಅನಿಲಗಳು ಪ್ರಮುಖ ಪಾತ್ರ ವಹಿಸುತ್ತದೆ? ಸೊ ತಾಪಮಾನಕ್ಕೋಸ್ಕರ ಸಂಬಂಧಪಟ್ಟಂತೆ ಅಂತ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ನೈಟ್ರೋಜನ್, ಸಾರಜನಕ, ಆಕ್ಸಿಜನ್, ಅರ್ಗಾನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬೋದು. ಸಿಮೆಂಟ್ ಕಾರ್ಖಾನೆ ಕಾರ್ಮಿಕರು ಯಾವ ರೋಗದಿಂದ ಪೀಡಿತರಾಗಿರ್ತಾರೆ? ಸೊ ಇಲ್ಲಿ ಯಾವುದು ಅಂತ ಹೇಳಬೇಕಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿ ಲೇಬರರ್ಸ್ ಆರ್ ಪ್ರೋನ್ ಟು ಅಂತ. ಲ್ಯುಕೇಮಿಯಾ, ಆಮೇಲೆ ಬೋನ್ ಮ್ಯಾರೋ ಡಿಸೀಸ್, ಅದೇ ರೀತಿಯಾಗಿ ಕಲ್ನಾರಿನ್, ಸೈಟೋಸಿಲಿಕೋಸಿಸ್ ಅಂತ ಇದೆ. ಇಲ್ಲಿ ಯಾವ ಕಾಯಿಲೆಯಿಂದ ಬಳಲ್ತಾರೆ ಅಂದರೆ ಸೈಟೋಸಿಲಿಕೋಸಿಸ್ನಿಂದ ಬಳಲ್ತಾರೆ. ಒಂದು ಕೊಂಬಿನ ಖಡ್ಗಮೃಗವನ್ನು ಈಗ ಯಾವ ರಾಜ್ಯಕ್ಕೆ ಸೀಮಿತಗೊಳಿಸಲಾಗಿದೆ? ದ ಒನ್ ಹಾರ್ನ್ಡ್ ರೈನೋಸೋರಸ್ ಈಸ್ ನೌ ರೆಸ್ಟ್ರಿಕ್ಟೆಡ್ ಟು ವಿಚ್ ಸ್ಟೇಟ್ ಅಂತ. ಮಹಾರಾಷ್ಟ್ರ, ಗುಜರಾತ್, ಅಸ್ಸಾಂ ಮತ್ತು ಉತ್ತರ ಪ್ರದೇಶ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಇದೆಯಲ್ಲ ಅಸ್ಸಾಂ. ಇನ್ನೊಂದೇನೆಂದರೆ ಇತ್ತೀಚೆಗೆ ಇದೆಯಲ್ಲ ಸುಪ್ರೀಂ ಕೋರ್ಟ್, ಸೊ ಹೊರಗಿನ ಸೌತ್ ಆಫ್ರಿಕಾ, ನಮಿಬಿಯಾದಿಂದ ಈ ಒಂದು ಚೀತಾವನ್ನು ನಮ್ಮ ಭಾರತ ದೇಶಕ್ಕೆ ತರಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರನ್ನು ನೀಡಿತ್ತು. ಯಾಕಂದರೆ ಆ ಒಂದು ಚೀತಾ ಇದೆಯಲ್ಲ ನಮ್ಮ ಭಾರತ ದೇಶದಲ್ಲಿ ಸೊ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿರೋದ್ರಿಂದ ಸೊ ನಾವು ಅಲ್ಲಿಂದ ತರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರನ್ನು ನೀಡಿತ್ತು. ಸೊ ಇದು ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ನಿಮಗೆ ಕೇಳಿದರೆ ಕೇಳ್ಬೋದು. ಹಸಿರು ಪೀಠ ರಚಿಸಿದ ರಾಜ್ಯ ಯಾವುದು? ದ ಸ್ಟೇಟ್ ವಿಚ್ ಕಾನ್ಸ್ಟಿಟ್ಯೂಟೆಡ್ ಗ್ರೀನ್ ಬೆಂಚ್ ಅಂತ. ಕೇರಳ, ತಮಿಳುನಾಡು, ಅಸ್ಸಾಂ, ಮಧ್ಯಪ್ರದೇಶ. ಇಲ್ಲಿ ಸರಿಯಾದ ಉತ್ತರ ತಮಿಳುನಾಡು. ಸೊ ಭಾರತದಲ್ಲಿ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರುತ್ತದೆ. ಇನ್ ಇಂಡಿಯಾ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಆಕರ್ಸ್ ಇನ್ ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಅಸ್ಸಾಂ, ತಮಿಳುನಾಡು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಸ್ಸಾಂ ಅಂತ ಹೇಳ್ಬೋದು. ಸೊ ಇದಿಷ್ಟು 60ಕ್ಕಿಂತ ಅಧಿಕ ಪ್ರಶ್ನೆಗಳು ಇದೆ ನಿಮ್ಮ EVS ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ನಾಳೆ ಪರೀಕ್ಷೆ ಬರೀತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಸೊ ಮತ್ತು ಅದೇ ರೀತಿಯಾಗಿ ನಾಳೆ ನಿಮ್ಮ ಕ್ವಶನ್ ಪೇಪರ್ಗೆ ಸಂಭವನೀಯ ಕೀ ಉತ್ತರಗಳನ್ನು ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ. ಸೊ ಅದಕ್ಕೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನನ್ನ ಕಡೆಯಿಂದ ಸಂಭವನೀಯ ಕೀ ಉತ್ತರಗಳನ್ನು ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಈ ಅನ್ಅಕಾಡೆಮಿ ಕುರಿತಾಗಿ ಹೇಳಿದ್ನಲ್ಲ, ಸೊ ಅನ್ಅಕಾಡೆಮಿಯನ್ನು ಜಾಯ್ನ್ ಆಗಬೇಕು ಅಂದರೆ ನೀವು ಜಾಯ್ನ್ ಆಗುವಾಗ ಪ್ರಿಯಾಂಕಾ ಲೈವ್ ಅನ್ನುವಂತಹ ರೆಫರಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಒಂದೇ ಅಮೌಂಟ್ನಲ್ಲಿ ನೀವು ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ
50ಕ್ಕಿಂತ ಹೆಚ್ಚು ಎಜುಕೇಟರ್ಗಳ ಕ್ಲಾಸ್ಗಳನ್ನು ಪಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾಳೆ ಸಂಭವನೀಯ ಕೀ ಉತ್ತರಗಳನ್ನು ಪರೀಕ್ಷೆ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮತ್ತು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಬನ್ನಿ. ಸೊ ಈ ಸಲ ಕ್ರ್ಯಾಕ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಸಾಧಿಸ್ಕೊಂಡು ಬನ್ನಿ. ಆಲ್ ದ ಬೆಸ್ಟ್.